ಸಿವಿಕ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇಲ್ಲ ಎರಡೂ ಇಲ್ಲಂಗೆ ಆಗ್ಬಿಟ್ಟು ದೇ ಹ್ಯಾವ್ ಅವರ ಎಜುಕೇಶನ್ ಪೀರಿಯಡ್ ಅಲ್ಲಿ ದೇ ಹ್ಯಾವ್ ಮೇಡ್ ಎ ಪೇರ್ ಈಚ್ ಅದರ್ ಲವ್ ಮಾಡಿದ್ದಾರೆ. ಅದನ್ನ ಫ್ಯಾಮಿಲಿಯವರು ಒಪ್ಪಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. 4 ವರ್ಷ ಆಗಿದೆ ಮದುವೆ ಆಗಿ. ಬಿಕಾಸ್ ಆಫ್ ಸಮ್ ಫ್ಯಾಕ್ಟರ್ ಗಂಡನಿಗೆ ಕೆಲಸ ತೆಗೆದಾಕಿದ್ದಾರೆ ಯಾವುದೋ ಒಂದು ಕಂಪನಿಲಿ. ಹೆಂಡತಿ ಮಾತ್ರ ಕೆಲಸ ಮಾಡ್ತಾ ಇದ್ದಾಳೆ ಲಾಸ್ಟ್ 1 ವರ್ಷದಿಂದ. ಹೇಳ್ಬೇಕು ಅಂದ್ರೆ ಗುರುಕುಲ ಸ್ಟೈಲ್ ಅಲ್ಲಿ ಇದೆ ಅಂತ ಹೇಳ್ತೀನಿ ನಾನು. ಯಾಕೆ ಗುರುಕುಲ ಸ್ಟೈಲ್ ಅಲ್ಲಿ ಇದೆ ಅಂತಂದ್ರೆ ತುಂಬಾ ಗುರುಕುಲ ಆದ್ರೂ ನಡೆಯಂಗಿಲ್ಲ, ತುಂಬಾ ಹೈಫೈಯು ನಡೆಯಂಗಿಲ್ಲ. ದಿಸ್ ಇಸ್ ಇನ್ ಬಿಟ್ವೀನ್, ಅಫೋರ್ಡಬಲ್ ಫಾರ್ ಎ ಮಿಡಲ್ ಕ್ಲಾಸ್ ಅಂಡ್ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು 24 ವರ್ಷದಿಂದ ಇಂಜಿನಿಯರಿಂಗ್ ಕಲಿಸ್ತಾ ಇದ್ರು, 2 ಮಕ್ಕಳು ಇಂಜಿನಿಯರಿಂಗ್ ಬರಲಿಲ್ಲ. ಒಬ್ರು BAMS ಓದ್ಲು, ಇನ್ನೊಬ್ಬ ಅಕೌಂಟ್ಸ್ಗೆ ಹೋದ. ಅವ್ರ ತಲೆ ಮೇಲೆ ಹೇರಬೇಡಿ ನೀವು ಯಾವುದನ್ನು. ಎಷ್ಟೊಂದು ಜನ ಕೇಳ್ತಾರೆ, ಇಷ್ಟೊಂದು ಜನ ಪಾಠ ಹೇಳ್ಕೊಡ್ತೀರಾ ಸರ್, ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಲಿಲ್ಲ. ಅವ್ರಿಗೆ ಏನು ಇಷ್ಟ ಇದೆಯೋ ಅದನ್ನು ಕಲಿಸ್ತಾ ಇದ್ದೀನಿ, ಅದು ನನ್ನ ಹೆಮ್ಮೆ. ಪ್ರೋತ್ಸಾಹ ಕೊಡಿ, ಆದರೆ ನಿಮ್ಮ ತಲೆಯಲ್ಲಿ ಏನಿರುತ್ತೋ ಅದನ್ನು ಹೇರಬೇಡಿ. ನಿಮಗೇನು ಬೇಕೋ ಅದನ್ನು ಹೇರಬೇಡಿ. ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರನ್ನೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಂತೆ, ನಿಮ್ಮ ಮಕ್ಕಳನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಯಾಕೆ ಟ್ರೈ ಮಾಡ್ತಿಲ್ಲ? ಯಾಕೆಂದರೆ ಇವತ್ತಿನ ದಿವಸ ಏನಾಗಿದೆ, ಫಿಸಿಕಲ್ ನೋವಿಗಿಂತ ಮೆಂಟಲ್ ನೋವು ಏನು ಕೊಡ್ತೀವೋ ದಟ್ ಇಸ್ ಎ ವರ್ಸ್ಟ್ ಥಿಂಗ್ ದಟ್ ಹಸ್ ಹ್ಯಾಪನ್. ಸರ್, ವಂಡರ್ಫುಲಿ ಸೆಡ್. ನಾನೆಲ್ಲೋ ಮೊನ್ನೆ ಓದ್ತಾ ಇದ್ದೆ, ಹೇಗಿದೆ ಅಂದರೆ ಮೊದಲು ತುಂಬ ಇಲಿಟ್ರಸಿ ಇತ್ತಂತೆ, ಇವಾಗ ಲಿಟ್ರಸಿ ಬಂದಿದೆ, ಇಂಪ್ರೂವ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಸಿವಿಕ್ ಸೆನ್ಸ್ ಹೋಗ್ಬಿಟ್ಟಿದೆ, ಸಿವಿಕ್ ಸೆನ್ಸೇ ಇಲ್ಲ. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಅದು ನೀವು ಮಾತಾಡಿದಕ್ಕೆ ಅದಕ್ಕೆ ಬಂತು ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ಸಿವಿಕ್ ಸೆನ್ಸು ಕಾಮನ್ ಸೆನ್ಸು ಎರಡೂ ಇಲ್ಲ ಎರಡೂ ಇಲ್ಲಂಗೆ ಆಗ್ಬಿಟ್ಟಿದೆ. ಅದೇನಾಗುತ್ತೆ, ಯಾಕೆ ಹಂಗೆ ಆಗ್ತಾ ಇದೆ ಅನ್ನೋದಕ್ಕೆ, ಎವ್ರಿ ಪರ್ಸನ್ ಹ್ಯಾಸ್ ಬಿಕಮ್ ಸೆಲ್ಫ್ ಸೆಂಟರ್ಡ್. ತನ್ನದನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ದಾನೆ, ಅವ್ರ ಅಕ್ಕಪಕ್ಕದವ್ರದನ್ನ ಯೋಚನೆ ಮಾಡ್ತಿಲ್ಲ, ಅವ್ರ ಕಮ್ಯುನಿಟಿನ ಯೋಚನೆ ಮಾಡ್ತಿಲ್ಲ, ಅವನ ಸೊಸೈಟಿನ ಯೋಚನೆ ಮಾಡ್ತಿಲ್ಲ, ಅವನ ಫ್ಯಾಮಿಲಿನ ಯೋಚನೆ ಮಾಡ್ತಿಲ್ಲ. ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಆಫ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಯುವರ್ ಸೆಲ್ಫ್. ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಮಧ್ಯಾಹ್ನ ಊಟಕ್ಕೆ ಹೋದಾಗ ನಾರ್ಮಲಿ ಊಟ ಮಾಡ್ಬೇಕಾದ್ರೆ ನ್ಯೂಸ್ ಚಾನೆಲ್ ನೋಡ್ತೀನಿ. ನ್ಯೂಸ್ ಚಾನೆಲ್ ನೋಡ್ಬೇಕಾದ್ರೆ ಗಂಡ ಹೆಂಡತಿ 2 ಇಂಜಿನಿಯರ್ಸು, ದೇ ಹ್ಯಾವ್ ಅವರ ಎಜುಕೇಶನ್ ಪೀರಿಯಡ್ ಅಲ್ಲಿ ದೇ ಹ್ಯಾವ್ ಮೇಡ್ ಎ ಪೇರ್ ಈಚ್ ಅದರ್ ಲವ್ ಮಾಡಿದ್ದಾರೆ. ಅದನ್ನ ಫ್ಯಾಮಿಲಿಯವರು ಒಪ್ಪಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. 4 ವರ್ಷ ಆಗಿದೆ ಮದುವೆ ಆಗಿ. ಬಿಕಾಸ್ ಆಫ್ ಸಮ್ ಫ್ಯಾಕ್ಟರ್ ಗಂಡನಿಗೆ ಕೆಲಸ ತೆಗೆದಾಕಿದ್ದಾರೆ ಯಾವುದೋ ಒಂದು ಕಂಪನಿಲಿ. ಹೆಂಡತಿ ಮಾತ್ರ ಕೆಲಸ ಮಾಡ್ತಾ ಇದ್ದಾಳೆ ಲಾಸ್ಟ್ 1 ವರ್ಷದಿಂದ. ಗಂಡ ಮನೇಲಿದ್ದಾನೆ. ಹೆಂಡತಿ ಗಂಡನಿಗೆ ಹೇಳದೆ ಶಾಪಿಂಗ್ ಹೋಗಿದ್ದಾಳೆ ಅಂತ ಹೆಂಡತಿನ ಕತ್ತ ಮೇಲೆ ಕಾಲು ಇಸ್ಕಿ ಸಾಯಿಸಿದಾನಂತೆ. ದ ಫ್ಯಾಕ್ಟರ್ ಈಸ್ ಓನ್ಲಿ ದಟ್ ಮಚ್. ಹೇಳ್ದಂಗೆ ಹೋಗಿ ಶಾಪಿಂಗ್ ಮಾಡಿದ್ಯಾ ಅನ್ನೋ ಒಂದು ಉದ್ದೇಶ ಅಂತ. ಅದ್ರ ಹಿಂದೆ ಅವನಿಗೆ ಆ ಡಿಪ್ರೆಷನ್ ಇದ್ದೇ ಇರ್ತಿತ್ತು. ಬಿಕಾಸ್ ದ ಪೀಪಲ್ಸ್ ಆರ್ ಥಿಂಕಿಂಗ್ ಅಬೌಟ್ ದೇರ್ ಓನ್ ಸೆಟಪ್, ದೇ ಆರ್ ನಾಟ್ ಕಮಿಂಗ್ ಔಟ್ ಆಫ್ ದ ಥಿಂಗ್ಸ್. ಯಾವಾಗ ನೀವು ಆಚೆ ಕಡೆ ದುನಿಯಾ ಜೊತೆ ಬೆರೆಯಲ್ವೋ, ಅವ್ರ ಕಷ್ಟ ನಷ್ಟಗಳನ್ನು ನಿಮ್ಗೆ ಅರ್ಥ ಆಗಲ್ವೋ, ನೀವೆಲ್ಲಿದ್ದೀರ ಅಂತಾನೆ ಅರ್ಥ ಆಗಲ್ಲ. ದಟ್ ಇಸ್ ದ ಓನ್ಲಿ ಪ್ರಾಬ್ಲಮ್ ದಟ್ ಇಟ್ ಇಸ್ ಹ್ಯಾಪನಿಂಗ್. ಅಂಡ್ ನೌ ಇಟ್ ಇಸ್ ಇನ್ಕ್ರೀಸಿಂಗ್ ಬಿಕಾಸ್ ಆಫ್ ದ ಮೊಬೈಲ್. ಮೊಬೈಲ್ ಏನ್ ಮಾಡ್ತಾ ಇದೆ, ಮುಂಚೆ ನಾವು ನೋಡೋ ದೃಷ್ಟಿ ಏನಿತ್ತು, ಇಷ್ಟಗ್ಲ ನೋಡ್ತಿದ್ವಿ. ಅಂದ್ರೆ ಇಲ್ಲಿಂದ ಅಲ್ಲಿ ತನಕನೂ ನೋಡ್ತಿದ್ವಿ ಯಾರು ಏನ್ ಮಾಡ್ತಾ ಇದಾರೆ ಅಂತ. ಆದ್ರೆ ಇವತ್ತಿನ ದಿವಸ ನಾವು ನೋಡ್ತಾ ಇರೋದು ಇಷ್ಟೇ, ಪಿನ್ ಪಾಯಿಂಟ್. ವಿ ಆರ್ ನ್ಯಾರೋಯಿಂಗ್ ಡೌನ್ ಅವರ್ ಥಾಟ್ಸ್, ವಿ ಆರ್ ನ್ಯಾರೋಯಿಂಗ್ ಡೌನ್ ಅವರ್ ಸ್ಕಿಲ್ಸ್, ವಿ ಆರ್ ನ್ಯಾರೋಯಿಂಗ್ ಡೌನ್ ಅವರ್ ದ ವೈಡ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಯಾವಾಗ ನ್ಯಾರೋ ಡೌನ್ ಆಗ್ತಾ ಇದೀವಿ, ದಟ್ ಇಸ್ ಅ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್. ಆ ಒಂದು ವೈಡ್ ಆಂಗಲ್ ಆಗಿ ಥಿಂಕ್ ಮಾಡಿದಾಗ, ಅಥವಾ ಇಫ್ ಯು ಕ್ಯಾನ್ ಏಬಲ್ ಟು ಥಿಂಕ್ ಇನ್ ಎ ಡಿಫರೆಂಟ್ ಆಂಗಲ್ಸ್, ಡೆಫಿನೆಟ್ಲಿ. ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ನಮ್ಮೊಂದಲ್ಲಿ ಹೇಳ್ತಾ ಇದ್ದೀವಿ, ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ. ಈ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅನ್ನೋದನ್ನ ಹೇಗೆ ಹೇಳ್ತೀವಿ ಅಂತಂದ್ರೆ, ವಿತ್ ರೆಸ್ಪೆಕ್ಟ್ ಟು ದ ಸ್ಟೂಡೆಂಟ್ಸ್, ನೀವು ಬರೇ ಬುಕ್ಕಲ್ಲಿ ಇರೋ ಅಷ್ಟು ಮಾತ್ರ ಓದ್ಬೇಡ್ರಪ್ಪ, ಜೀವನ ಓದಿ. ಕರೆಕ್ಟ್. ಅದಕ್ಕೆ ಹಿಂದಿನವ್ರು ಹೇಳ್ತಾ ಇದ್ದಿದ್ದು, ದೇಶ ಸುತ್ತ ನೋಡು ಇಲ್ಲ ಕೋಶ ಓದ್ ನೋಡು. ಇದೆರಡರಿಂದನೂ ಕಲಿತೀವಿ ನಾವು, ಇದು ಎರಡರಲ್ಲೂ ಕಲಿತೀವಿ ನಾವು. ದೇಶ ಸುತ್ತಿದ್ರು ಕಲಿಕೆ ಆಗುತ್ತೆ, ಕೋಶ ಓದಿದ್ರು ಕಲಿಕೆ ಆಗುತ್ತೆ. ಇವತ್ತಿನ ದಿವಸ ಕೋಶ ಓದೋದ್ರಲ್ಲಿ ನೋಡ್ತಾ ಇದ್ದಾರೆ, ದೇಶ ಸುತ್ತೋದು ಅಂದ್ರೆ ಓನ್ಲಿ ಅವ್ರಿಗೆ ಪಿಕ್ನಿಕ್ ಹೋಗೋದು ಮಾತ್ರ ಗೊತ್ತು. ಆ ದೇಶ ಸುತ್ತ ನೋಡಿದಾಗ ಅವ್ರ ಕಲ್ಚರ್ ಏನು, ಅವ್ರ ಬಿಹೇವಿಯರ್ ಏನು, ಅವ್ರು ಹೇಗಿರ್ತಾರೆ, ಅವ್ರ ರೆಹನ್ ಸಹನ್ ಹೇಗೆ, ಅದು ಯಾವುದನ್ನು ತಿಳ್ಕೊತಾ ಇಲ್ಲ ಜನ. ಅರಿವು ಕಡಿಮೆ ಆಗಿದೆ. ನಾನೊಬ್ಬ ಇಂಜಿನಿಯರ್ ಆಗ್ಬಿಟ್ಟೆ ಅಂದ್ರೆ ನಾನೇನೋ ದೊಡ್ಡ ಮಾಡ್ಬಿಟ್ಟಿದ್ದೀನಿ ಅನ್ನೋ ಒಂದು ಭ್ರಮೇಲಿ ಇರ್ತಾರೆ ಅವರು. ಇಂಜಿನಿಯರ್ ಮಾಡಿದ್ರು ನೀನೊಬ್ಬ ಮನುಷ್ಯನೇ.
ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ನನ್ನ ಸೀಟಲ್ಲಿ ಕೂತಿರೋ ತನಕ ನಾನು ಪ್ರಿನ್ಸಿಪಾಲು, ಇಳಿದು ಮನೆಗೆ ಹೋಗಿ ಕಾರ್ ಹತ್ತಿದ್ರೆ ನಾನೊಬ್ಬ ಡ್ರೈವರು. ಆ ಮೈಂಡ್ ಸೆಟ್ ತಗೊಂಬನ್ನಿ. ವೇರೆವರ್ ಯು ಆರ್, ನಿಮ್ಮ ಪರಿಸ್ಥಿತಿ ಏನಿದೆ ಅದಕ್ಕೆ ಹೇಗೆ ನೀವು ಹೊಂದ್ಕೋಬೇಕು ಅನ್ನೋದನ್ನ ನೋಡಿ. ದೆನ್ ಓನ್ಲಿ ಯು ವಿಲ್ ಹ್ಯಾವ್ ದ ಪೀಸ್ಫುಲ್ನೆಸ್ ಇನ್ ಯುವರ್ ಲೈಫ್. ನೀವು ಅದು ಬಿಟ್ಬಿಟ್ಟು ನಾನು ಮನೆಗೆ ಹೋಗು ನಾನು ಪ್ರಿನ್ಸಿಪಾಲ್ ಅಂತ ಇಟ್ಕೊಂಡು ಹೋದ್ರೆ ಮನೇಲಿ ಎಲ್ಲರೂ ನಿಮಗೆ ದುಶ್ಮನ್ ಆಗ್ತಾರೆ, ಕಸಿನ್ಸ್ಗಳೆಲ್ಲರೂ ನಿಮಗೆ ದುಶ್ಮನ್ ಆಗ್ತಾರೆ, ನಿಮ್ಮ ಸೊಸೈಟಿನೇ ನಿಮಗೆ ದುಶ್ಮನ್ ಆಗುತ್ತೆ. ಇಟ್ಕೊಂಡು ಹೋಗ್ಬೇಡಿ. ಎಲ್ಲಿ ಕೂತಿರ್ತೀರೋ, ನಾನು ಆ ಚೇರಲ್ಲಿ ಕೂತಿರೋ ತನಕ ನಾನು ಪ್ರಿನ್ಸಿಪಾಲು, ಅಲ್ಲಿಂದ ಹೇಳಿದೆ ಆಮೇಲೆ ಕಾಮನ್ ಮ್ಯಾನ್. ಇವಾಗ ಈ ಒಂದು ಕಾಲೇಜ್ ಬಗ್ಗೆ ಏನಾದ್ರೂ ಒಂದು ಯೂನಿಕ್ ಅಥವಾ ಒಂದು ಪ್ರೌಡ್ ಮೂಮೆಂಟ್ ಅಂತ ಏನು ಹೇಳ್ತೀವಲ್ಲ, ಅದು ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದಾ ಸರ್? ಕಾಲೇಜಿನ ಪ್ರೌಡ್ ಮೂಮೆಂಟ್ಸ್ ಅಂತ ಹೇಳ್ಬೇಕು ಅಂತಂದಾಗ ಇದು ಅಟ್ಲೀಸ್ಟ್ ಯಾವಾಗ ಶುರು ಆಗಿದ್ದು, ಅಲ್ಲಿಂದ ಇವಾಗಿಂತಾನೆ ಹೆಂಗೆ ಬೆಳೆದು ಬಂತು? 1997 ಸ್ಟಾರ್ಟ್. 1997. 28 ವರ್ಷ ಆಗ್ತಾ ಬಂತು ಕಾಲೇಜ್ ಸ್ಟಾರ್ಟ್ ಆಗಿ. 28 ವರ್ಷ ಆದ್ರೂ ಕೂಡ ನಾನ್ ನೋಡ್ದಂಗೆ ಕಾಲೇಜು ಬೇರೆ ಈ ಸಮಕಾಲಿನಲ್ಲಿ ಏನ್ ಸ್ಟಾರ್ಟ್ ಆಯ್ತು 1997 ಸ್ಟಾರ್ಟ್ ಆದಂತಹ ಏನ್ ಕಾಲೇಜ್ ಇದೆ, ಯಾವ ಕಾಲೇಜ್ ಕಂಪೇರ್ ಮಾಡಿದ್ರು ಇದು ಹೇಗಿತ್ತು ಹಾಗೆ ಇದೆ. ನಾಟ್ ಮಚ್ ಡೆವಲಪ್ಡ್. ಯಾಕೆ ಅಂತಂದ್ರೆ ದೇ ಆರ್ ನಾಟ್ ಈಗರ್ ಟು ಆನ್ ದ ಮನಿ. ಓಕೆ, ಸೊ ಹಾಗಾಗಿ ಈ ಕಟ್ಟಡಗಳೆಲ್ಲ ಏನ್ ಬಂದಿದೆ, ಈ ಕಟ್ಟಡ ಇರ್ಬೋದು, ಪಕ್ಕದ ಕಟ್ಟಡ ಇರ್ಬೋದು, ಆ ಪಕ್ಕದ ಕಟ್ಟಡಗಳು, ಇದೆಲ್ಲ ದಾನಿಗಳು ಕೊಟ್ಟಂಥದ್ದು. ಸ್ವಾಮೀಜಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಟು ಅರ್ನ್ ಎನಿ ಮನಿ ಥ್ರೂ ದಿಸ್. ಈವನ್ ಕಂಪ್ಯೂಟರ್ ಸೈನ್ಸ್ ಪೀಕ್ ಆಗಿದ್ದಾಗಲೂ ಕೂಡ ಡೊನೇಷನ್ ಅನ್ನೋದನ್ನ ಇದುವರೆಗೂ 1 ವರ್ಷನೂ ತಗೊಂಡಿಲ್ಲ. ಅದ್ರ ಬಿಲ್ಡಿಂಗ್ ಫಂಡ್ ಇರ್ಬೋದು, ಡೊನೇಷನ್ ಇರ್ಬೋದು, ಏನಿದೆಯೋ ಅದನ್ನ ಇದುವರೆಗೂ 1 ವರ್ಷನೂ ಒಬ್ರ ಹತ್ರನೂ ಒಂದು ರೂಪಿನೂ ಕೂಡ ತಗೊಂಡಿಲ್ಲ. ಬರೀ ಏನಿದೆ ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಫೀಸ್ ಏನಿರುತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆನೆ ತಗೊಳ್ಳಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಫೀಸ್ ಅಂದ್ರೆ 2 ತರ ಇರುತ್ತೆ, ಒಂದು CET ಫೀಸು, ಒಂದು ಹೈಯರ್ ಮ್ಯಾನೇಜ್ಮೆಂಟ್ ಫೀಸು ಅಂತ. ಯಾವತ್ತು ಹೈಯರ್ ಮ್ಯಾನೇಜ್ಮೆಂಟ್ ಫೀಸ್ ಇದೆಯೋ ಅದನ್ನ ಯಾವತ್ತೂ ಟಚ್ ಮಾಡಿಲ್ಲ. ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಫೀಸ್ ಏನಿರುತ್ತೋ ಅದಕ್ಕೆ 10,000, 20,000, 30,000 ಇಟ್ಕೊಂಡು ತಗೊಂಡಿರ್ತಾರೆ, ಬಿಕಾಸ್ ಟು ರನ್ ದಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಈಗ ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಯಾರೋ ಒಬ್ಬರನ್ನ ಇಂಡಸ್ಟ್ರಿ ಅವ್ರನ್ನ ಕರ್ಕೊಂಬಂದ್ ಮಾತಾಡಿಸ್ತೀನಿ ಅಂದಾಗ ಅವರು ಶಾನ್ ಬೆಳಗಳದ್ ಬರೋ ತನಕನೂ ನಾನು ಖರ್ಚು ವೆಚ್ಚಗಳು ನೋಡ್ಕೋಬೇಕು. ಅಟ್ಲೀಸ್ಟ್ ಬಂದಿದ್ದಾರೆ ಅಂದ್ರೆ ಖಾಲಿ ಕೈಲಂತೂ ಕಳ್ಸಕ್ಕಾಗಲ್ಲ. ಸಮ್ ರೆಮ್ಯುನರೇಷನ್ ಹ್ಯಾವ್ ಟು ಗಿವ್ ಹಿಮ್. ಸೊ ಆ ರೆಮ್ಯುನರೇಷನ್ ಕೊಡೋದಕ್ಕಾದ್ರೂ ಖರ್ಚಾಗುತ್ತೆ, ಅದಕ್ಕೋಸ್ಕರ ಅಂತ ತಗೋತೀವಿ ಹೊರತು ಇನ್ನೇನು ಸಾಧ್ಯ ಇಲ್ಲ. ದ ಕಾಲೇಜ್ ಇಸ್ ನಾಟ್ ಫಾರ್ ಎನಿ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್. ದಿಸ್ ಇಸ್ ನೋವೇರ್ ವಿ ಥಿಂಕ್ ಆಫ್ ಎ ಪ್ರಾಫಿಟ್ ಫ್ರಮ್ ದ ಬಿಗಿನಿಂಗ್ ಟು ದ ಲಾಸ್ಟ್. ಯಾವುದೇ ಒಂದು ನೀವು ಕಂಪೇರ್ ಮಾಡ್ಕೋಬೇಕು ಅಂತಂದ್ರೆ, ಹಾಸನದಿಂದ ಇಲ್ಲಿಗೆ ನಮ್ಮ ಕಾಲೇಜ್ ಹುಡುಗರಿಗೆ ಬಸ್ ಹೊರಡಿಸ್ತೀವಿ. ಕಾಲೇಜಿನ ಬಸ್ಸು ಹಾಸನದಿಂದ ಇಲ್ಲಿಗೆ ಬರಕ್ಕೆ ತಿಂಗಳಿಗೆ ಪ್ರೈವೇಟ್ ಕಾಲೇಜಲ್ಲಿ ಎಲ್ಲೇ ಆದ್ರೂ ಕೂಡ ಮಿನಿಮಮ್ ತಿಂಗಳಿಗೆ 2,000 3,000 ತಗೋತಾನೆ. ವಿ ಟೇಕ್ ಅರೌಂಡ್ 800 rupees. ಓಕೆ, ಹಾಸನ್ ಟು ಶ್ರವಣಬೆಳಗೊಳ 800 rupees to 900 rupees, where we are not a loss. It is just a manageable for the petrol and the running cost. ಸೊ ಹಾಗಾಗಿ ಇಲ್ಲಿ ಎಲ್ಲದನ್ನು ಅಷ್ಟೇ ಯೋಚನೆ ಮಾಡೋದೆಲ್ಲ ರನ್ನಿಂಗ್ ಕಾಸ್ಟ್ ಅಲ್ಲಿ ಕೊಡಿ, ಜಾಸ್ತಿ ಬೇಡ. ಏನ್ ತಗೊಂಡು ಹೋಗಿ ಏನ್ ಮಾಡಬೇಕಾಗಿದೆ. ಸೊ ದಿಸ್ ಇಸ್ ದ ಒನ್ ಯುನೀಕ್ನೆಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. ಬಟ್ ದೇ ನೆವರ್ ಸೆಡ್ ದಟ್ don't give for any development or for any equipments. They have not said anything. They have not restricted anything. But giving for a Wi-Fi business anta helbodu athwa hi-fi facilities irbodu, for that they have not given it. They have even ಇವತ್ತು ನಾನು ಹೇಳ್ಬೇಕು ಅಂದ್ರೆ ಗುರುಕುಲ ಸ್ಟೈಲ್ ಅಲ್ಲಿ ಇದೆ ಅಂತ ಹೇಳ್ತೀನಿ ನಾನು. ಯಾಕೆ ಗುರುಕುಲ ಸ್ಟೈಲ್ ಅಲ್ಲಿ ಇದೆ ಅಂತಂದ್ರೆ, ತುಂಬಾ ಗುರುಕುಲ ಆದ್ರೂ ನಡೆಯಂಗಿಲ್ಲ, ತುಂಬಾ ಹೈಫೈಯೂ ನಡೆಯಂಗಿಲ್ಲ. ದಿಸ್ ಇಸ್ ಇನ್ ಬಿಟ್ವೀನ್. Affordable for a middle class and lower middle class family people. Okay, that we are catering them. We are bringing them to a stage. ಅವ್ರನ್ನ ಒಂದು ಹಂತದ ತನಕ ತಗೊಂಡು ಹೋಗ್ತಾ ಇದೀವಿ. That proud feeling we have in this particular institution. Right, sir. I completely echo you. ಯಾಕಂದ್ರೆ ನಾನು ಕೂಡ ಬಿಲ್ಡಿಂಗ್ಸ್ ನೋಡಿದೆ, ಒಳಗಡೆ ಹೋದೆ. ಈ ಕಡೆ ಮೆಕ್ಯಾನಿಕಲ್ ಲ್ಯಾಬ್ಸ್ ಅಂತ ಬಂದಾಗ ಮಿಷನರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಎಲ್ಲಾ ತರ ಮಿಷನರೀಸ್ ಇದೆ, ಎಲ್ಲಾ ತರ ಎಕ್ವಿಪ್ಮೆಂಟ್ಸ್ ಇದೆ. ಈ ಕಡೆ ಸರ್ಕ್ಯೂಟ್ ಬ್ರಾಂಚ್ ಅಂತ ಬಂದಾಗ ಲ್ಯಾಬ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಲ್ಯಾಬ್ಸ್, ಕಂಪ್ಯೂಟರ್ ಲ್ಯಾಬ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಸಿಸ್ಟಮ್ಸ್ ಕೂಡ ಅಪ್ ಟು ಡೇಟ್ಸ್ ಲೇಟೆಸ್ಟ್ ಎಲ್ಲ ಇರೋದ್ರಿಂದ. ಅದ್ರ ಜೊತೆಗೆ ತಮ್ಮ ಹಾಸ್ಟ್ಲು ಮಧ್ಯಾಹ್ನ ಒಂದು ಭಾಗ್ಯ ಸಿಕ್ತು ಅಂತ ಹೇಳ್ಬೋದು. ಅಲ್ಲಿ ಊಟ ಮಾಡ್ಲಿಕ್ಕೆ ಸೊ ಊಟದ್ದು ಕ್ವಾಲಿಟಿ, ಅದೇನು ಮಧ್ಯಾಹ್ನ ನಾನು ಚಪಾತಿ, ಅನ್ನ, ಸಾಂಬಾರಿ ಅಂತ ತಿಂದ್ವಿ ನಾವು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ನೀರು, ಫಿಲ್ಟರ್ಡ್ ನೀರು, RO ನೀರು,
ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಸರ್. ಐ ರಿಯಲಿ ಎಕೋ ಯು. ಸೊ ಈಗ ಒಂದು ಆಲ್ಮೋಸ್ಟ್ ನಾವೀಗ ಮುಗಿಸ್ತಾ ಇದ್ದೀವಿ. ಮುಗಿಸೋ ಮೊದಲು ಏನಾದರೂ ಒಂದು ಮೆಸೇಜ್ ನಮ್ಮ ವೀಕ್ಷಕರಿಗೆ ಕೊಡ್ಬೋದು? ಆ ಮೆಸೇಜ್ ಕೊಡಬೇಕಾದಾಗ ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲರಿಗೂ ಮೆಸೇಜ್ ಕೊಡಬೇಕಾಗಿದೆ. ಪಾಲಕರಿಗೂ ಮೆಸೇಜ್ ಕೊಡಬೇಕಾಗಿದೆ, ವಿದ್ಯಾರ್ಥಿಗಳಿಗೂ ಮೆಸೇಜ್ ಕೊಡಬೇಕಾಗಿದೆ, ಸೊಸೈಟಿಗೂ ಮೆಸೇಜ್ ಕೊಡಬೇಕಾಗಿದೆ, ಮತ್ತು ನಮ್ಮ ಸಂಸ್ಥೆ ಬಗ್ಗೆನೂ ಮೆಸೇಜ್ ಕೊಡಬೇಕಾಗಿದೆ. ಈ ಎಲ್ಲರಿಗೂ ಮೆಸೇಜ್ ಕೊಡಕ್ಕೆ ಬಂದಾಗ ಪಾಲಕರಿಗೆ ಹೇಳೋದಿಷ್ಟೇ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಚಿಲ್ಡ್ರನ್ಸ್. ಅರ್ಥ ಮಾಡ್ಕೊಳ್ಳಿ ಅವ್ರನ್ನ. ಅರ್ಥ ಮಾಡ್ಕೊಳ್ಳದೆ ನಿಮಗೆ ಏನು ಬೇಕೋ ಅದನ್ನು ಅವ್ರ ತಲೆ ಮೇಲೆ ಹೇರಕ್ಕೆ ಹೋಗ್ತೀನಿ. ಅಬ್ಸಲ್ಯೂಟ್ಲಿ. ಯಾಕೆಂದರೆ ಇವತ್ತಿನ ದಿವಸ ನನಗೆ 2 ಮಕ್ಕಳು. ನಾನು 24 ವರ್ಷದಿಂದ ಇಂಜಿನಿಯರಿಂಗ್ ಕಲಿಸ್ತಾ ಇದ್ರು, 2 ಮಕ್ಕಳು ಇಂಜಿನಿಯರಿಂಗ್ ಬರಲಿಲ್ಲ. ಒಬ್ಬರು BAMS ಓದ್ಲು, ಇನ್ನೊಬ್ಬ ಅಕೌಂಟ್ಸ್ಗೆ ಹೋದ. ಅವ್ರ ತಲೆ ಮೇಲೆ ಹೇರಬೇಡಿ ನೀವು ಯಾವುದನ್ನು. ಎಷ್ಟೊಂದು ಜನ ಕೇಳ್ತಾರೆ, ಇಷ್ಟೊಂದು ಜನ ಪಾಠ ಹೇಳ್ಕೊಡ್ತೀರಾ ಸರ್, ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಲಿಲ್ಲ. ಅವ್ರಿಗೆ ಏನು ಇಷ್ಟ ಇದೆಯೋ ಅದನ್ನು ಕಲಿಸ್ತಾ ಇದ್ದೀನಿ, ಅದು ನನ್ನ ಹೆಮ್ಮೆ. ಪ್ರೋತ್ಸಾಹ ಕೊಡಿ, ಆದರೆ ನಿಮ್ಮ ತಲೆಯಲ್ಲಿ ಏನಿರುತ್ತೋ ಅದನ್ನು ಹೇರಬೇಡಿ. ನಿಮಗೇನು ಬೇಕೋ ಅದನ್ನು ಹೇರಬೇಡಿ. ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರನ್ನೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಂತೆ, ನಿಮ್ಮ ಮಕ್ಕಳನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಯಾಕೆ ಟ್ರೈ ಮಾಡ್ತಿಲ್ಲ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಮಗುಗೂ, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಅವನದೇ ಆದಂತಹ ಒಂದು ಸ್ಕಿಲ್ ಇರುತ್ತೆ. ಅದನ್ನು ಐಡೆಂಟಿಫೈ ಮಾಡಿ, ಸ್ವಲ್ಪ ಅವನ ಬಗ್ಗೆ ಟೈಮ್ ಸ್ಪೆಂಡ್ ಮಾಡಿ, ಅವನ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಮಕ್ಕಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಅವ್ರನ್ನ ಹೇಗೆ ತಿದ್ದಬಹುದು, ಹೇಗೆ ತೀಡ್ಬೋದು, ಯಾವ ಲೆವೆಲ್ಗೆ ಕರ್ಕೊಂಡೋಗಿ ಕೂರಿಸ್ಬೋದು, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಅದಕ್ಕೆ ಹೇಳಿರೋದು, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮನೆಯೇ ಮೊದಲ ಪಾಠಶಾಲೆ. ನೀವು ಮನೆಯಲ್ಲಿ ಮಕ್ಕಳನ್ನ ಬರೇ ಅವನಿಗೆ ಒಡವೆ ಕೊಡಿಸ್ದೆ, ಅಥವಾ ಅದೇನೋ ಕೊಡಿಸ್ದೆ, ಕಂಪ್ಯೂಟರ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಬೈಕ್ ಕೊಡಿಸ್ದೆ, ಅದಷ್ಟೇ ಅಲ್ಲ ಜೀವನ. ಅವನನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಜೀವನ. ಹಾಗಾಗಿ ನಾನು ಆಗಲೇ ಒಂದು ನನ್ನ ಸಂದೇಶದಲ್ಲಿ ಹೇಳ್ತಾ ಇದ್ದೆ, ನೀವು ಒಂದು ಮೊಟ್ಟೆನ ಹೊಡೆದ್ರೆ ಅದು ಆಮ್ಲೆಟ್ ಆಗುತ್ತಷ್ಟೇ, ಅಲ್ಲಿ ಒಂದು ಜೀವನ ನಾಶ ಮಾಡ್ದಂಗಾಗುತ್ತೆ. ಆ ಮೊಟ್ಟೆ ಅದ್ರ ಒಳಗಿಂದ ಹೊಡೆದ್ರೆ ಅದು ಒಂದು ಜೀವನ ಸೃಷ್ಟಿ ಮಾಡುತ್ತೆ. ಜೀವನ ಸೃಷ್ಟಿ ಮಾಡಿ ಪೇರೆಂಟ್ಸ್ ಆಗಿ ನೀವು ಒಂದು ಮಗುವಿನ ಒಳಗಡೆಯಿಂದ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಅದಕ್ಕೆ ನೀರೆರಿರಿ, ಅದು ಒಳ್ಳೆ ಹೆಮ್ಮರವಾಗಿ ಬೆಳೆಯುತ್ತೆ. ಅದು ನಾನು ಎಲ್ಲ ಪಾಲಕರಿಗೆ ಕೊಡುವಂತಹ ಒಂದು ಸಂದೇಶ, ಮಕ್ಕಳಿಗೆ ಕೊಡುವಂಥ ಸಂದೇಶ. ನೋಡಿ ಮಕ್ಕಳೇ, ಇಷ್ಟೇ ಹೇಳ್ತೀನಿ, ಯಾರು ನಿಮಗೆ ನೀರೆರಿತಾ ಇದ್ದಾರೋ ಅವರನ್ನು ಕಾಪಾಡೋದು ನಿಮ್ಮ ಧರ್ಮ. ಯಾರು ನಿಮಗೆ ಸಪೋರ್ಟ್ ಮಾಡಿ, ನೀವು ನಿಮ್ಮ ಸ್ನೇಹಿತರ ಮಾತು ಕೇಳಬಾರ್ದು ಅಂತ ಹೇಳಿಲ್ಲ, ನಿಮ್ಮ ಏನು ಒಡನಾಟಗಳ ಮಾತು ಅಥವಾ ಹುಡುಗರ ಮಾತು ಕೇಳಬಾರ್ದು ಅಂತೇನಿಲ್ಲ. ಬಟ್ ಡೋಂಟ್ ಫ್ಲೋ ವಿತ್ ದ್ಯಾಟ್. ಅದರಿಂದನೇ ಹೋಗಬೇಡಿ, ಅದನ್ನೇ ನೀವು ಮಾನದಂಡ ಆಗಿ ಇಟ್ಕೋಬೇಡಿ. ನಿಮ್ಮ ಮನೆಯ ಪರಿಸ್ಥಿತಿ ನೋಡಿ, ನಿಮ್ಮ ಪೇರೆಂಟ್ಸ್ಗಳನ್ನು ಪರಿಸ್ಥಿತಿ ನೋಡಿ, ನಿಮ್ಮ ಸರೌಂಡಿಂಗನ್ನು ನೋಡಿ, ಅದನ್ನು ನೋಡಿಕೊಂಡು ನೀವು ಬೆಳಿಬೇಕು, ಅರ್ಥ ಮಾಡಿಕೊಂಡು ಬೆಳಿಬೇಕು. ತಮ್ಮ ಸ್ವಂತ ರಿಸರ್ಚ್ ಕೂಡ ಇರಬೇಕು. ಹೌದು. ಹಾಗಾಗಿ ನೀವು ಏನೇ ಮಾಡಬೇಕಾದ್ರೂ ಕೂಡ ನಿಮ್ಮಲ್ಲಿ ಒಳಗಡೆಯಿಂದ ಹಠ ಬರಬೇಕು. ನಿಮ್ಮ ಒಳಗಡೆಯಿಂದ, ನಾವು ಅದನ್ನೇ ಹೇಳಬೇಕಾದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಟರ್ಮ್ಸಲ್ಲಿ ಹೇಳ್ತೀವಿ, ಇಂಟರ್ನಲ್ ಮೋಟಿವೇಶನ್ ಆ್ಯಂಡ್ ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಮೋಟಿವೇಶನ್ ಅನ್ನೋದು ಕ್ಷಣಿಕ. ನಾನೇನೋ ನಿನಗೆ ಬೈಕ್ ಕೊಡಿಸ್ತೀನಿ ಓದು, ನಿನಗೆ ಮೊಬೈಲ್ ಕೊಡಿಸ್ತೀನಿ ಓದು, ಅದು ಕ್ಷಣಿಕ, ಸ್ವಲ್ಪ ದಿವಸ ಇರುತ್ತೆ ಅಷ್ಟೇ, ಆಮೇಲೆ ಅದು ಹೊರಟೋಗುತ್ತೆ. ಅದೇ ನಾನೇ ಓದಬೇಕು, ನಾನು ಅವನಿಗಿಂತ ಜಾಸ್ತಿ ತೆಗಿಬೇಕು ಅಂತ ಚಾಲೆಂಜ್ ಬಂತು, ಅದನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವತ್ತೂ ಅಷ್ಟೇ, ಹ್ಯಾವ್ ಎನ್ ಇಂಟರ್ನಲ್ ಮೋಟಿವೇಶನ್ ವಿಚ್ ಈಸ್ ವೆರಿ ಮಚ್ ನೀಡೆಡ್ ಫಾರ್ ದ ಸೊಸೈಟಿ. ಯಾಕೆಂದರೆ ಕೆಲವೊಂದು ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಿರ್ತೀನಿ, ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಇಂಟರ್ನಲ್ ಮೋಟಿವೇಶನ್ ಪೀಪಲ್ಸ್ ನೀಡ್ ಅಪ್ಲೈ. ಇಂಟರ್ನಲ್ ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಆಚೆ ಯಾರಾದ್ರೂ ದುಡ್ಡು ಕೊಡ್ತಾರಾ? ತಗೋಬೋದಾ ಒಂದು ಅರ್ಧ kg ಇಂಟರ್ನಲ್ ಮೋಟಿವೇಶನ್? ಇಲ್ಲ. ಇಂಟರ್ನಲ್ ಮೋಟಿವೇಶನ್ ಹೇಗಪ್ಪ ಬರುತ್ತೆ ಅಂತಂದರೆ, ನನಗೆ ನಾನೇ ಒಂದು ಗೋಲ್ ಸೆಟ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡಿದಾಗ ಮೋಟಿವೇಶನ್ ಬರುತ್ತೆ. ಏನು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೀವು ಇವತ್ತಿನ ದಿವಸ 1 ಪೇಜ್ ಓದಬೇಕು ಅಂತಿದ್ದೀರಾ, ಆ 1 ಪೇಜ್ ಓದಬೇಕು ಅಂತ ಡಿಸೈಡ್ ಮಾಡಿ 1 ಪೇಜ್ ಮುಗಿಸಿದಾಗ ಯು ವಿಲ್ ಹ್ಯಾವ್ ಎ ಸ್ಯಾಟಿಸ್ಫ್ಯಾಕ್ಷನ್. ದಟ್ ಇಸ್ ದ ಒನ್ ವಿಚ್ ಗಿವ್ಸ್ ಅ ಮೋಟಿವೇಶನ್. ನಿಮ್ಮ ಕೆಲಸದಲ್ಲಿ ನಿಮಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಲೀಡ್ ಟುವರ್ಡ್ಸ್ ದ ಮೋಟಿವೇಶನ್. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಹೇಳೋದಿಷ್ಟೇ, ನಿಮಗೆ ನೀವೇ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಡ್ರೈವ್ ಟುವರ್ಡ್ಸ್ ದ ಗೋಲ್. ಆ ಗೋಲ್ಗೆ ನಿಮಗೆ ಯಾರು ಆಸರೆ ಕೊಡ್ಬೋದು, ಯಾರು ಸಪೋರ್ಟ್ ಮಾಡ್ಬೋದು. ನೀವು ಫಿಕ್ಸ್ ಮಾಡಿರೋ ಗೋಲ್ಗೆ ನಿಮ್ಮ ಸ್ನೇಹಿತ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂದರೆ ಅವನು ನಿಜವಾದ ಸ್ನೇಹಿತ. ನಿಮ್ಮ ಗೋಲ್ಗೆ ಅವನು ಮಾಡ್ತಾ ಇಲ್ಲ ಅಂತಂದ್ರೆ ಅವನು ನಿಜವಾದ ಸ್ನೇಹಿತ ಅಲ್ಲ. ತಿಳ್ಕೊಳ್ಳಿ ಸ್ನೇಹಿತರೆ, ತಿಳ್ಕೊಳ್ಳಿ ನನ್ನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೇಳೋದಿಷ್ಟೇ, ಅದು ಇಂಪಾರ್ಟೆಂಟ್ ಆಗುತ್ತೆ.
ಹಾಗಾಗಿ ಈ ಒಂದು ಗೋಲ್ ಸೆಟ್ಟಿಂಗ್ ಮತ್ತು ಆ ಗೋಲ್ ಸೆಟ್ಟಿಂಗ್ನ ಅಚೀವ್ ಮಾಡೋದಿದೆಯಲ್ಲ, ದಟ್ ಇಸ್ ಅ ಒನ್ ದಟ್ ಯು ಹ್ಯಾವ್ ಟು ಡೂ ಇನ್ ಯುವರ್ ಲೈಫ್. ಆ ಗೋಲ್ ಸೆಟ್ಟಿಂಗ್ ಏನೇ ಇರ್ಬೋದು, ನೀವು ಇಂಜಿನಿಯರಿಂಗ್ ಮಾಡೋದೇ ಇರ್ಬೋದು, ಅಥವಾ ಯಾವುದೋ ಒಂದು ಡಿಗ್ರಿ ಮಾಡೋದಿರ್ಬೋದು, IAS ಮಾಡೋದಿರ್ಬೋದು, KS ಮಾಡೋದಿರ್ಬೋದು, ಏನೇ ಇರಲಿ ಗೋಲ್ ಸೆಟ್ಟಿಂಗ್. ಆ ಗೋಲ್ ಸೆಟ್ಟಿಂಗ್ ಕಡೆಗೆ ಯಾವ ಥರ ನೀವು ಮುಂದುವರಿತಿದ್ದೀರಾ ಅನ್ನೋದನ್ನು ಹಂತ ಹಂತವಾಗಿ ನೋಡ್ಕೊಳ್ಳಿ, ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬಂದು ನಮ್ಮ ಸಂಸ್ಥೆಗೆ ಬಂದಾಗ, ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಹೇಳೋದು ಇಷ್ಟೇ, ಅಂದರೆ ಚಾರುಕೀರ್ತಿ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರು ಹೇಳೋದಷ್ಟೇ, ಲೀವ್ ಅಂಡ್ ಲೆಟ್ ಲೀವ್ ಅಂತ ಹೇಳ್ತೀವಿ. ನಮ್ಮ ಜೈನ ಧರ್ಮದ ಮೂಲ ಉದ್ದೇಶ ಅಥವಾ ಮೂಲ ಮಂತ್ರ ಅಂತ ಏನು ಹೇಳಬೇಕೋ ಅದು ಲೀವ್ ಅಂಡ್ ಲೆಟ್ ಲೀವ್, ಬದುಕು ಮತ್ತು ಬದುಕಲು ಬಿಡು. ಅಂದರೆ ಯಾರನ್ನೂ ಹಿಂಸೆ ಕೊಟ್ಟು ಬದುಕಬೇಡ, ಯಾರನ್ನೂ ಸಾಯಿಸಿ ಬದುಕಬೇಡ, ಯಾರನ್ನೂ ನೋಯಿಸಿ ಬದುಕಬೇಡ. ನೋಯಿಸೋದು ನಾಟ್ ಓನ್ಲಿ ಫಿಸಿಕಲಿ, ಇವನ್ ಮೆಂಟಲಿ. ರೈಟ್. ಯಾಕೆಂದರೆ ಇವತ್ತಿನ ದಿವಸ ಏನಾಗಿದೆ, ಫಿಸಿಕಲ್ ನೋವಿಗಿಂತ ಮೆಂಟಲ್ ನೋವು ಏನು ಕೊಡ್ತೀವೋ ದಟ್ ಇಸ್ ಎ ವರ್ಸ್ಟ್ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್. ಅಬ್ಸಲ್ಯೂಟ್ಲಿ. ಸೊ ಹಾಗಾಗಿ ಮನಸ್ಸು ನೋವಿಸೋದು ಅಂತಂದಾಗ ಜನಗಳು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು, ಇಟ್ ಇಸ್ ನಾಟ್ ಓನ್ಲಿ ಬೀಟಿಂಗ್ ಸಂಬಡಿ, ಫಿಸಿಕಲಿ ಅಲ್ಲ, ಮೆಂಟಲಿ. ನೀವು ಮೆಂಟಲಿನೂ ಕೂಡ ಯಾರಿಗೂ ನೋವು ಕೊಡಬಾರ್ದು. ಹಾಗೆ ಮಾಡಿದಾಗ ಮಾತ್ರ ಸೊಸೈಟಿ ಕ್ಯಾನ್ ಡೆವಲಪ್ ಆ್ಯಂಡ್ ದ ಎಂಟೈರ್ ಸೊಸೈಟಿ ಕ್ಯಾನ್ ಲೀಡ್ ಟು ಎ ಪ್ರಾಸ್ಪರಸ್ ಲೈಫ್ ಇನ್ ದ ಫ್ಯೂಚರ್. ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೆ ಅರ್ಥಪೂರ್ಣ ಮೆಸೇಜ್ ನೀವು ಸಂದೇಶ ಕೊಟ್ಟಿದ್ದೀರಾ. ನಿಮ್ಮ ಕಾಲಾವಕಾಶಕ್ಕೂ ತುಂಬ ಧನ್ಯವಾದಗಳು. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ, ಜನಗಳು ಅರ್ಥ ಮಾಡಿಕೊಂಡ್ರೆ ಸಾಕಾಗಿ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.